ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೃದಯದ ಆರೋಗ್ಯಕ್ಕೆ ಉತ್ತಮವಾದ ಅದ್ಭುತವಾದ ವ್ಯಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹೃದಯದ ಕಾಳಜಿ. ಹೆಚ್ಚುತ್ತಿರುವ ಒತ್ತಡದ ಮಟ್ಟಗಳು, ಬ್ಯುಸಿ ಕೆಲಸದ ದಿನಗಳು, ಜಡ ಜೀವನ ಶೈಲಿ ಹೀಗೆ ನಾನಾ ಕಾರಣಗಳಿಂದ ಆಧುನಿಕ ಜೀವನದಲ್ಲಿ ಆರೋಗ್ಯಕರ ಹೃದಯವನ್ನು ಕಾಪಾಡುವುದು ಸವಾಲುಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ ವ್ಯಾಯಾಮಗಳು ನಮಗೆ ನೆರವಾಗುತ್ತವೆ. ಚುರುಕಾದ ನಡಿಗೆ. ಚುರುಕಾದ ನಡಿಗೆ ಹೃದಯಕ್ಕೆ ಉತ್ತಮ ಎನ್ನುತ್ತವೆ ಕೆಲವು ಅಧ್ಯಯನಗಳು. ಇದು ಹೃದಯದ ರಕ್ತನಾಳದ ಕಾಯಿಲೆ, ಪಾರ್ಶ್ವವಾಯು, ಇತರ ಗಂಭೀರ ಕಾಯಿಲೆಗಳ ಅಪಾಯ ತಗ್ಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಓಟ ಅಥವಾ ಜಾಗಿಂಗ್. ಜಾಗಿಂಗ್ ಅಥವಾ ಓಟ ಕೂಡ ಹೃದಯಕ್ಕೆ ಉತ್ತಮವಾಗಿದೆ. ಸಣ್ಣ ಜಾಗಿಂಗ್ ಕೂಡ ರಕ್ತದೊತ್ತಡವನ್ನು ತಗ್ಗಿಸಲು, ರಕ್ತ ಪರಿಚಲನೆಯನ್ನು ಸುಧಾರಿಸಲು ನೆರವಾಗುತ್ತದೆ. ಹೀಗಾಗಿ ನೀವು ವಾಕಿಂಗ್ ವೇಳೆ ಜಾಗಿಂಗ್ ಅನ್ನು ಸೇರಿಸಬಹುದು. ಸೈಕ್ಲಿಂಗ್. ಸೈಕ್ಲಿಂಗ್ ಕೂಡ ಹೃದಯಕ್ಕೆ ಉತ್ತಮವಾದ ವ್ಯಾಯಾಮಗಳಲ್ಲಿ ಒಂದು. ಇದು ಹೃದಯ ಬಡಿತ ಹೆಚ್ಚಿಸುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಹೃದಯದ ಸ್ನಾಯುವನ್ನು ಬಲಪಡಿಸುತ್ತದೆ, ಒಟ್ಟಾರೆ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಎನ್ನಲಾಗುತ್ತದೆ. ಈಜು. ಈಜು ಕೂಡ ಉತ್ತಮ ಕಾರ್ಡಿಯೋ ವ್ಯಾಯಾಮವಾಗಿದೆ. ಇದು ಕೀಲುಗಳ ಮೇಲೆ ಒತ್ತಡ ಹಾಕದೆ ವ್ಯಾಯಾಮ ಒದಗಿಸುತ್ತದೆ. ವಾರಕ್ಕೆ ಕನಿಷ್ಠ 3 ಬಾರಿ 20 ರಿಂದ 40 ನಿಮಿಷಗಳ ಈಜುವ ಗುರಿಯನ್ನು ಹೊಂದಿರಿ. ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗ್ ಸ್ನಾಯುಗಳ ನಿರ್ಮಾಣದೊಂದಿಗೆ ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದಕ್ಕೂ ಸಹಾಯಕ ಎಂದು ಹೇಳಲಾಗುತ್ತದೆ. ಡ್ಯಾನ್ಸಿಂಗ್. ಡ್ಯಾನ್ಸ್ ಕೂಡ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ, ಕ್ಯಾಲೋರಿಗಳನ್ನು ಸುಡುತ್ತದೆ, ಒತ್ತಡವನ್ನು ತಗ್ಗಿಸುತ್ತದೆ. ಹೀಗಾಗಿ ಜುಂಬಾ, ಸಾಲ್ಸಾ ಅಥವಾ ಇತರೆ ಯಾವುದೇ ಡ್ಯಾನ್ಸ್ ಮಾಡುವುದು ಕೂಡ ದೇಹಕ್ಕೆ ವ್ಯಾಯಾಮವನ್ನು ಒದಗಿಸುತ್ತದೆ. ಯೋಗ. ಯೋಗ ಕೂಡ ಹೃದಯದ ಆರೋಗ್ಯವನ್ನು ಉತ್ತಮವಾಗಿಸುವ ಸಾಕಷ್ಟು ಅಂಶಗಳನ್ನು ಹೊಂದಿದೆ. ಇದು ಒತ್ತಡ ತಗ್ಗಿಸುತ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ, ಉಸಿರಾಟದ ವ್ಯಾಯಾಮಗಳು ಮನಸ್ಸನ್ನು ಶಾಂತಗೊಳಿಸುತ್ತವೆ. ಇವೆಲ್ಲ ಹೃದಯಕ್ಕೆ ಪ್ರಯೋಜನಕಾರಿಯಾಗಿವೆ. ವೈದ್ಯರ ಮಾಹಿತಿ ಪಡೆಯಿರಿ. ಇವೆಲ್ಲ ಸಾಮಾನ್ಯ ಮಾಹಿತಿಗಳು. ಇದು ವೈದ್ಯಕೀಯ ಸಲಹೆಯಲ್ಲ. ಹೀಗಾಗಿ ಹೃದಯ ರೋಗಿಗಳು ಅಥವಾ ಯಾರೇ ಆದರೂ ಹೃದಯದ ಕಾಳಜಿಯ ಬಗೆಗಿನ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞರ ವೈದ್ಯರೊಂದಿಗೆ ಸಮಾಲೋಚಿಸುವುದು ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.